ಭಾಗದಲ್ಲಿ ನಮ್ಮ ಈ ಸಮುದಾಯ ಭವನದ ಹಿಂದೆ ಕಾಲೇಜ್ ಮೈದಾನದಲ್ಲಿ ತುಂಬಾ ಅದ್ದೂರಿಯಾಗಿ ಮೊಟ್ಟ ಮೊದಲ ಬಾರಿಗೆ ಮುಳಬಾಗಿಲು ತಾಲೂಕಿನಲ್ಲಿ ನಡೆದೇ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ 24ನೇ ತಾರೀಕು ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಪಂಚಾಯತಿಯಲ್ಲಿ, ನಿಮ್ಮ ಹೋಬಳಿಯಲ್ಲಿ ನಮ್ಮ ಆದಿನಾರಾಯಣ ಅವರು ಮಾಡಬೇಕು ಅಂತ ಅವರು ಮನಸ್ಸು ಮಾಡಿ ತೀರ್ಮಾನ ತಗೊಂಡಿದ್ದಾರೆ. ದಯವಿಟ್ಟು ಈ ತೀರ್ಮಾನಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು. ತಮ್ಮದೇ ಆದಂತ ಜವಾಬ್ದಾರಿಯನ್ನು ತಗೊಂಡು ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಮೊಟ್ಟ ಮೊದಲನೇದಾಗಿ ಮನವಿ ಮಾಡ್ಕೊಂತೀನಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಏನಕ್ಕೆ ಮಾಡ್ಬೇಕು, ಆದಿನಾರಾಯಣ ಅವರು ಏನಕ್ಕೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಏನು ಇದರ ಉದ್ದೇಶ ಏನು ಅಂದ್ರೆ ಸಿಂಪಲ್ ಇಷ್ಟೇ. ಆದಿನಾರಾಯಣ ಅವರು ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು 2,02,00,000 ಜನ ನಾವು ಇದೀವಿ, ವೋಟರ್ಸ್ ಇದೀವಿ. ಅದರಲ್ಲಿ 1,00,000-1,25,00,000 ಅಕ್ಕಂಗೆ ನೀವಿದ್ದೀರಿ. ನಿಮ್ಮನ್ನೆಲ್ಲ ನಿಮ್ಮ ಮನ್ಸು ಮುಟ್ಟೋ ಕಾರ್ಯಕ್ರಮ ಏನಾದ್ರು ಮಾಡ್ಬೇಕು. ನಿಮ್ಮ ಪರಿಚಯ ಅವ್ರಿಗೆ ಹಾಕ್ಬೇಕು, ಅವ್ರ ಪರಿಚಯ ನಿಮ್ಗೆ ಹಾಕ್ಬೇಕಾದ್ರೆ ಹೆಂಗೆ ಅವ್ರ ಹತ್ರ ನೀವು ಮಾತಾಡೋದಾಗ್ಲಿ, ಅವ್ರು ನಿಮ್ಮ ಹತ್ರ ಮಾತಾಡೋದಾಗ್ಲಿ ಆಗೋದಿಲ್ಲ. ಅದಕ್ಕಿಂತ ಒಂದು ಕಾರ್ಯಕ್ರಮನ ಮಾಡಿ ನಿಮ್ಮದೇ ಆದಂತ ನಿಮ್ಮ ಮಗನಾಗಿ, ನಿಮ್ಮ ತಮ್ಮನಾಗಿ, ನಿಮ್ಮ ಅಣ್ಣನಾಗಿ ಈ ಒಂದು ನಿಮ್ಮ ಮನ್ಸು ಮುಟ್ಟೋ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ದೊಡ್ಡ ಸಂಕಲ್ಪ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಮುಳಬಾಗಿಲು ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಿದಂತ ವ್ಯಕ್ತಿ ಅಂದ್ರೆ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಕೊತ್ತೂರು ಮಂಜುನಾಥ್. ಅದನ್ನ ಅದೇ ರೀತಿ ಕಂಟಿನ್ಯೂ ಮಾಡಬೇಕು ಅಂತ ನಮ್ಮ ಆದಿನಾರಾಯಣ ಅವರು ಅವರ ಹಾದಿಯಲ್ಲಿ ಅವರ ಸಲಹೆಯ ಮೇರೆಗೆ ಈ ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದೀವಿ. ಆಯ್ತಾಯ್ತು, ಮಾಡ್ಕೊಂಡು ಬರ್ತಾ ಇದೀವಿ. ದಯವಿಟ್ಟು ಈ ಒಂದು ಕಾರ್ಯಕ್ರಮನ ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕು. ಸಂಪೂರ್ಣವಾಗಿ ಯಶಸ್ವಿ ಮಾಡ್ಬೇಕಾದ್ರೆ ಇವತ್ತು ನೀವು ಬಂದಿದ್ದೀರಲ್ಲ, ನೀವು ಪ್ರತಿ ಗ್ರಾಮದಿಂದ ಬಂದಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು, ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಕಾರಣ ಆಗ್ಬೇಕಾಗತ್ತೆ. ಇವತ್ತು ಈ ಕಾರ್ಯಕ್ರಮನ ನಿಮ್ಮ ಜವಾಬ್ದಾರಿ, ನಿಮ್ಮ ಹೆಗಲ ಮೇಲೆ ಹಾಕೊಂಡು ನೀವೇ ಒಂದು ಸಕ್ಸಸ್ ಮಾಡ್ಬೇಕಾಗತ್ತೆ. 24ನೇ ತಾರೀಕು ಸುಮಾರು ಒಂದು ಗ್ರಾಮ ಪಂಚಾಯತಿಂದ 1,500ರಿಂದ 2,000 ಜನ ಹೆಣ್ಮಕ್ಳು ನೀವೇ ಕರ್ಕೊಂಡು ಬಂದು ನೀವೇ ಆದಿನಾರಾಯಣ ಅವ್ರ ಮುಖಾಂತರ ಅವರಿಗೆ ಅರಿಶಿನ ಕುಂಕುಮ ಸೀರೆ ಭಾಗ್ಯ ಕೊಡುವ ಜವಾಬ್ದಾರಿ ನೀವು ತಗೋಬೇಕು. ತಗೊಂತೀರಾ ಅಂತ ನಂಬಿಕೆ ನಮ್ಗಿದೆ. ದಯವಿಟ್ಟು ಇದನ್ನ ತಗೊಂಡು ನೀವು ಅದ್ದೂರಿಯಾಗಿ ಯಶಸ್ವಿ ಮಾಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು, ಉಸ್ತುವಾರಿ ಸಚಿವರಾದಂತಹ ಸುರೇಶ್ ಅವರು, ಅನಿಲ್ ಕುಮಾರ್ ಅವರು, ಅನೇಕ ಮುಖಂಡರು ನಮ್ಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ನಿಮ್ಮನ್ನ ನೋಡೋ ಭಾಗ್ಯ ಅವ್ರಿಗಿರುತ್ತೆ, ಅವ್ರು ನೋಡೋ ಭಾಗ್ಯ ನಿಮ್ಗಿರುತ್ತೆ ಅಂತ ಆಶಿಸ್ತಾ, ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ಪ್ರತಿ ಗ್ರಾಮದಿಂದ ಎಷ್ಟು ಅಕ್ಕ ತಂಗಿಯರಾಗ್ಲಿ, ಎಷ್ಟು ಜನರಾದ್ರೂ ತಾವು ಜವಾಬ್ದಾರಿ ತಗೊಂಡು ನೀವು ಆರಾಮಾಗಿ ಈ ಗ್ರಾಮಕ್ಕೆ ಕರ್ಕೊಂಡು ಬರ್ಬೋದು. ಕರ್ಕೊಂಡು ಬರೋಕ್ಕೆ ಪ್ರತಿಯೊಬ್ಬರಿಗೂ ಒಂದು ನಾವು ವಾಹನ ವ್ಯವಸ್ಥೆ ಮಾಡ್ತೀವಿ, ವೆಹಿಕಲ್ ಕೊಡ್ತೀವಿ. ಪ್ರತಿ ಗ್ರಾಮಕ್ಕೂ 2 ವೆಹಿಕಲ್ ಬೇಕಾ, 3 ವೆಹಿಕಲ್ ಬೇಕಾ, 4 ವೆಹಿಕಲ್ ಬೇಕಾ, 5 ವೆಹಿಕಲ್ ಬೇಕಾ, ಎಷ್ಟು ವೆಹಿಕಲ್ ಬೇಕು, ಬರೋದಕ್ಕೂ ಹೋಗೋದಕ್ಕೂ ಸಹ ನಮ್ಮ ಆದಿನಾರಾಯಣ ಅವರು ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 3-4 ಗಂಟೆವರೆಗೂ ಊಟದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಇರುತ್ತೆ. ಇದನ್ನೆಲ್ಲ ನೀವು ಇದು ಮಾಡ್ಕೊಂಡು ಅನುಕೂಲ ಬರ್ಕೊಂಡು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿ ಮಾಡಬೇಕು ಅಂತ ತಮ್ಮನ್ನು ಬಯಸ್ತಾ, ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಆದಿನಾರಾಯಣ ಅವರು ನಮ್ಮ ತಾಲೂಕಿಗೆ ಅನೇಕ ಸಮಾಜ ಸೇವೆ ಮುಖಾಂತರ ಸೇವೆಗಳು ಮಾಡೋ ಮುಖಾಂತರ ನಮ್ಮ ತಾಲೂಕು ಆಗಮಿಸಿದ್ದಾರೆ. ಅನೇಕ ಪರ್ಮನೆಂಟ್ ಆದಂತಹ ಒಂದು ಕಾರ್ಯಕ್ರಮಗಳು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಮುಂದಿನ ಇರಲಿ ಅಂತ ಆಶಿಸ್ತಾ, ಈ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ವೇದಿಕೆ ಮೇಲೆ ಅನೇಕ ಮುಖಂಡರು, ನಮ್ಮ ಪತ್ರಿಕಾ ಮಾಧ್ಯಮಗಳು ತಾವು ಆಗಮಿಸಿದರೆ ತಮಗೂ ಶುಭವಾಗ್ಲಿ. ಇವತ್ತು ದಿನ ಈ ಶನಿವಾರ 4ನೇ ಶನಿವಾರ ನಿಮಗೂ ಸಹ ನಮ್ಮ ಆದಿನಾರಾಯಣ ಇಲ್ಲಿ ಒಂದು ಅರಿಶಿನ ಕುಂಕುಮ ಸೀರೆ ಬಗ್ಗೆ ಕೊಡೋಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಿಮ್ಗೆ 24ನೇ ತಾರೀಕು ನೀವೆಲ್ಲ ನಮ್ಮ ಮುಖಂಡರಿದ್ದಂಗೆ. ನೀವು ಏನಕ್ಕೆ ನೀವು ಬೇರೆಯವ್ರು ಯಾರು ಇಲ್ಲ, ನಮ್ಮ ಅತ್ತಂಗೆ ನಮ್ಮ ಮುಖಂಡರು, ನಮ್ಮ ಪಕ್ಷದ ಮುಖಂಡರು, ನಮ್ಮ ಆದಿನಾರಾಯಣ ನೀವೇ ಮುಖಂಡರು, ನೀವೇ ಸ್ತಂಭಗಳು, ಆಧಾರ ಸ್ತಂಭಗಳು. ನಿಮ್ಮ ಮೇಲೆ ನಮ್ಮ ಆದಿನಾರಾಯಣ ಅವರ ಭವಿಷ್ಯ ನಿರ್ಧಾರವಾಗುತ್ತೆ. ನಿಮ್ಗೆ ಇವತ್ತು ಒಂದು ಅರಿಶಿನ ಕುಂಕುಮ ಭಾಗ್ಯ ಇರುತ್ತೆ. 24ನೇ ತಾರೀಕು ಆ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜೊತೆ ಮಾತಾಡೋಕೆ ಅವಕಾಶ ಪಟ್ಟು ನಮ್ಗೆಲ್ಲರಿಗೂ ನನ್ನ ಮಾತು ಮುಗಿಸ್ತೀನಿ.